ಹಾಯ್ ಹಲೋ ನಮಸ್ಕಾರ ಮಕ್ಕಳೇ, ಸಂಧಿಗಳನ್ನ 5 ಮಿನಿಟ್ಸ್ ಅಲ್ಲಿ ಕಲಿಯೋಣ ಬನ್ನಿ. ಓಕೆ, ಸಂಧಿಗಳಲ್ಲಿ ಪ್ರೈಮರ್ಲಿ ಮೇನ್ ಆಗಿ 2 ಟೈಪ್ಸ್ ಬರುತ್ತೆ. ಒಂದು ಕನ್ನಡದ ಸಂಧಿಗಳು, ಮತ್ತೊಂದು ಸಂಸ್ಕೃತದ ಸಂಧಿಗಳು. ಮೊದಲಿಗೆ ಕನ್ನಡ ಸಂಧಿಗಳಿಗೆ ಬರೋಣ. ಪೆನ್ನು. ಸೊ ಕನ್ನಡ ಸಂಧಿಗಳಲ್ಲಿ ಹಾಗೆ ಸಂಸ್ಕೃತ ಸಂಧಿಗಳಲ್ಲೂ 2 ಟೈಪ್ಸ್ ಬರುತ್ತೆ. ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು. ಈ ಕನ್ನಡ ಸಂಧಿಗಳು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು, 10 ಸ್ಟಾರ್ ಅಂತ ಹಾಕೊಂಡ್ಬಿಡಿ. ಸ್ವರ ಹೆಸರಲ್ಲೇ ಇದೆ, ಅದಿಂದ ಮಹ. ವ್ಯಂಜನ ಅಂದ್ರೆ ಕದಿಂದ ಸ್ಟಾರ್ಟ್ ಆಗುವಂತಹದ್ದು. ಇವು ಸ್ವರಗಳು ಜೊತೆ ಆಟ ಆಡಿದ್ರೆ ಲೋಪ ಸಂಧಿ ಮತ್ತೆ ಆಗಮ ಸಂಧಿ. ವ್ಯಂಜನ ಸಂಧಿ ಕ ತ ಪ ಗ ದ ಬ ಇವುಗಳ ಜೊತೆ ಆಟ ಆಡತ್ತೆ. ಲೋಪ ಅಂದ್ರೆ ಏನು? ಹೋಗೋದು. ಲೋಪವಾದ ಅಂದ್ರೆ ಏನು? ವೆಂಟ್, ಹೋದಂಗೆ. ಸೊ ಇಲ್ಲಿ 2 ಸ್ವರಾಕ್ಷರಗಳು ಅಲ್ಲೆಲ್ಲ ಬರೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ತಗೋಣ. ಮಾತು ಪ್ಲಸ್ ಇಲ್ಲ, ಇದು ಪೂರ್ವ ಪದ ಅಂತ ಕರಿತೇವೆ. ಮೊದಲನೇದು ಪೂರ್ವ, ಇದು ಉತ್ತರ ಪದ ಆಗತ್ತೆ. ಅದ್ರ ಮುಂದೆ ಬರೋದು ಸಂಧಿ ಪದ ಆಗತ್ತೆ. ಇದು ಎಲ್ಲದಕ್ಕೂ ಅಪ್ಲೈ ಆಗುವಂತಹದ್ದು ಸಂಧಿಗಳಲ್ಲಿ. ಮಾತು ಇದನ್ನು ಹೇಗೆ ಬರೀತಾರೆ? ತ ಪ್ಲಸ್ ಉ. ಸೊ ಉ ಇಲ್ಲಿ ಬಂತು. ಇಲ್ಲ, ಈ ಇಲ್ಲಿ ಬಂದಾಗ ಏನಿದೆ? ಇಲ್ಲಿ ಉ ಕಾಣ್ತಾ ಇಲ್ಲ, ಬಸ್ಟ್ ಈ ಕಾರ ಅಷ್ಟೇ ಉಳಿದಿದೆ. ಸೊ ಉ ಏನಾಯ್ತು? ಉ ಲೋಪವಾಯಿತು. ಅದಕ್ಕೋಸ್ಕರನೇ ಇದನ್ನ ಲೋಪ ಸಂಧಿ ಅಂತ ಕರೀತಾರೆ. ಪೂರ್ವ ಪದದ ಸ್ವರ ಲೋಪವಾಗಬೇಕು, ಆಗ್ಲೇ ಅದು ಲೋಪ ಸಂಧಿ ಆಗತ್ತೆ. ಸಿಂಪಲ್ ಆಗಿರುವಂತಹದ್ದು. ಒಂದ್ಸಲ ಹೊಡಿತೀರಾ, ಲಾಸ್ಟಿಗೆ ಯಾವ ಸ್ವರ ಇತ್ತು ಅಂತ ನೋಡ್ತೀರಾ, ಸಂಧಿ ಪದದಲ್ಲಿ ಯಾವ್ದು ಬಂತು ಅಂತ ನೋಡ್ತೀರಾ, ಆಗ ನಿಮಗೆ ಗೇಮ್ ಸೆಟ್ಟು, ಮ್ಯಾಚ್ ಡನ್ನು. ಅದೇ ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ, ಇಲ್ಲೂ ಸಹ ನೋಡಬಹುದು. ಎ ಎಲಿಮಿನೇಟ್ ಆಯಿತು, ನಿನಗಲ್ಲದೆ. ಸೊ ಇಲ್ಲೂ ಎ ಲೋಪವಾಯಿತು, ಅದೇ ಲೋಪ ಸಂಧಿ. ಸೆಕೆಂಡು ಆಗಮ. ಯಾರೋ ಬರ್ತಿದ್ದಾರೆ, ಆಗಮಿಸ್ತಿದ್ದಾರೆ, ಅದಕ್ಕೋಸ್ಕರ ಇದು ಆಗಮ ಸಂಧಿ. ಎಕ್ಸಾಂಪಲು, ಗುರು, ಇಲ್ಲೂ ಊಕಾರ ಇದೆ, ಅನ್ನು ಅ ಬಂದಿದೆ, ಬಟ್ ಇಲ್ಲಿ ಯಾರು ಬಂದಿದ್ದಾರೆ? ವ. ಗುರುವನ್ನು ಆಗಮಿಸ್ತಿದ್ದಾರೆ, ಅದಕ್ಕೋಸ್ಕರ ಇವರನ್ನ ನಾವು ವ ಅಥವಾ ಯ ಇಲ್ಲೂ ಸಹ ಕಾಣಬಹುದು. ಕೈ ಪ್ಲಸ್ ಅಲ್ಲಿ ಯ ಬಂತಿಲ್ಲಿ. ಸೊ ಯ ಆಗಮಿಸ್ತಾ ಇದೆ. ಈ ರೀತಿ ಯ ಅಥವಾ ವ ಆಗಮ ಆಗ್ತಾ ಇದ್ರೆ ಅದನ್ನ ನಾವು ಆಗಮ ಸಂಧಿ ಅಂತ ಕರಿತೇವೆ. ಯಾವಾಗ ಬರುತ್ತೆ? ಲೋಪ ಸಂಧಿಯಿಂದ ಅರ್ಥ ಕೆಡ್ತಾ ಇದ್ರೆ ಆಗ ಯ ಇಲ್ಲವೇ ವ ಅಕ್ಷರವನ್ನ ಹೊಸದಾಗಿ ಸೇರಿಸಿ ಸಂಧಿ ಮಾಡಿದ್ರೆ ಅದು ಆಗಮ ಸಂಧಿ. ಇನ್ನು ಆದೇಶ ಸಂಧಿಗೆ ಬರೋಣ. ಆದೇಶವಾಗ್ತಾ ಇದೆ ಅಂದ್ರೆ ಏನು? ಆದೇಶ ಅಂದ ಕೂಡಲೇ ಬದಲಿ, ರಿಪ್ಲೇಸ್ಮೆಂಟ್ ಅಂತ ತಿಳ್ಕೊಳ್ಳಿ. ಮಳೆ ಪ್ಲಸ್ ಕಾಲ, ಕಾಲ ಜಾಗದಲ್ಲಿ ಗಾ ಬಂದಿದೆ, ಕ ಬದಲಾಗಿ ಗ ಬಂದಿದೆ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ, ತ ಜಾಗದಲ್ಲಿ ದ ಬಂದಿದೆ. ಹೂ ಪ್ಲಸ್ ಪುಟ್ಟಿ, ಹೂ ಬುಟ್ಟಿ, ಪ ಜಾಗದಲ್ಲಿ ಬ ಬಂದಿದೆ. ಇಲ್ಲಿ ಏನಾಗ್ತಾ ಇದೆ? ಕ ತ ಪ ಬದಲಾಗಿ ಗ ದ ಬ ಬರ್ತಾ ಇದೆ. ಇದೇ ಆದೇಶ ಸಂಧಿ. ಸಿಂಪಲ್ ಇರುವಂತಹದ್ದು. ಇದು ವ್ಯಂಜನ ಸಂಧಿಗೆ ಉದಾಹರಣೆ. ಥಮ್ಸ್ ಅಪ್ ಕೊಡಿ ವಿಡಿಯೋ ಅರ್ಥ ಆಗ್ತಾ ಇದ್ರೆ. ಸಿಂಪಲ್ ಇರುವಂತಹದ್ದು. ನೆಕ್ಸ್ಟ್ ಸಂಸ್ಕೃತ ಸಂಧಿಗಳಲ್ಲಿ ಬರೋಣ. ಇಲ್ಲೂ ಸಹ ಸ್ವರ ಸಂಧಿ, ವ್ಯಂಜನ ಸಂಧಿ ಅಂತ ಟೈಪು. ಸ್ವರದಲ್ಲಿ ಸವರ್ಣ ದೀರ್ಘ, ಗುಣ, ವೃದ್ಧಿ, ಯಣ್ ಈ 3 ವೆರಿ ಇಂಪಾರ್ಟೆಂಟು. ವ್ಯಂಜನದಲ್ಲಿ ಜಸ್ತ್ವ, ಶುತ್ವ, ಅನುನಾಸಿಕ ಬರುತ್ತೆ. ಒಂದೊಂದೇ ನೋಡೋಣ. ಸವರ್ಣ ದೀರ್ಘ, ವರ್ಣ, ಸ. ವರ್ಣ ಸ ಅಂದ್ರೆ ಸೇಮ್ ಗುಂಪಿಗೆ ಸೇರಿರುವಂತಹದ್ದು. ದೀರ್ಘ ಅಂದ್ರೇನು? ಎ, ಈ, ಆ ಇಲ್ಲಿ ದೀರ್ಘವಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ದೇವ ಪ್ಲಸ್ ಆಲಯ ಎರಡೂ ಸಹ ಸಂಸ್ಕೃತ ಪದಗಳಾಗಿರ್ಬೇಕು. ಇಲ್ಲಿ ದೇವನೂ ಸಂಸ್ಕೃತ ಪದ, ಆಲಯನೂ ಸಂಸ್ಕೃತ ಪದ. ಇಲ್ಲಿ ಅ ಬರ್ತಾ ಇದೆ, ಆ ಬರ್ತಾ ಇದೆ. ಇವೆರಡು ಒಂದೇ ವರ್ಣ. ಯಾವ್ದ್ಯಾವ್ದು ಸೇಮ್ ವರ್ಣ ಅಂತ ಕರಿತೇವೆ? ಅ ಆ, ಇ ಈ, ಉ ಉ, ಎ ಎ, ಓ ಓ ಇವು ಸೇಮ್ ವರ್ಣಗಳು, ಒಂದೇ ಗುಂಪಿಗೆ ಸೇರಿದಂತಹವು. ಸೊ ಇಲ್ಲಿ ದೇವ ಪ್ಲಸ್ ಆಲಯ, ಇಲ್ಲೇನಾಯ್ತು? ದೀರ್ಘ ಆಯ್ತು. ಸೇಮ್ ವರ್ಣಕ್ಕೆ ಕೂಡಿದ್ದು ಮುಂದೆ ದೀರ್ಘ, ಅದರ ಆಕಾರ ಬರ್ತಾ ಇದೆ. ಅಥವಾ
ಇಲ್ಲೂ ಸಹ ನೋಡಬಹುದು ಮಹಾನುಭಾವ ಆ, ಗಿರೀಂದ್ರ ಈ. ಸೊ ಈ ರೀತಿಯಾಗಿ ದೀರ್ಘ ಆಗ್ತಾ ಇದ್ರೆ ಅದು ಸವರ್ಣ ದೀರ್ಘ ಸಂಧಿ, ವೆರಿ ಇಂಪಾರ್ಟೆಂಟು. ಗುಣ ಸಂಧಿ ಸೇಮ್, ಬೇರೆ ಬೇರೆ ಬರುತ್ತೆ, ಸೇಮ್ ವರ್ಣ ಇಲ್ಲ. ಇಲ್ಲೂ ಅ ಇದೆ, ಇಲ್ಲಿ ಇ ಇದೆ. ಸೊ ಇವೆರಡು ಬೇರೆ ಬೇರೆ ವರ್ಣಗಳು, ಸೇಮ್ ಜಾತಿ ಅಲ್ಲ. ಹೀಗಿರ್ಬೇಕಾದ್ರೆ ಏನಾಗತ್ತೆ, ಅ ಪ್ಲಸ್ ಇ ಕುಡ್ದಾಗ ಎ ಬರುತ್ತೆ. ಸೊ ಈ ಜಾಗದಲ್ಲಿ ಅ ಅಥವಾ ಆ ಕಾನ್ಸ್ಟೆಂಟ್ ಆಗಿರುತ್ತೆ, ಇಲ್ಲೇನು ಚೇಂಜ್ ಆಗಲ್ಲ ಪೂರ್ವ ಪದದಲ್ಲಿ. ಅದೇ ಆ ಕಡೆ ಇ ಉ ರು ಬಂದಾಗ ಎ ಓ ಅರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ವೀರೇಶ ಮಹೋತ್ಸವ, ಇಲ್ಲಿ ಉ ಬಂತು, ಹೀಗಾಗಿ ಓ ಮಹೋತ್ಸವ ಆಯ್ತು. ರಾಜ ಋಷಿ ರೂಕಾರ ಬಂತು, ಅರ್ಷಿ ಅರ್ಕಾರ ಬರ್ತಾ ಇದೆ. ಸಿಂಪಲ್. ಫಸ್ಟ್ ಅಲ್ಲಿ ಸೇಮ್ ವರ್ಣ, ಸೆಕೆಂಡ್ ಅಲ್ಲಿ ಇಲ್ಲಿ ಅ ಬರುತ್ತೆ, ಇಲ್ಲಿ ಬೇರೆ ಬೇರೆ ಇ ಉ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ವೃದ್ಧಿ ಸಂಧಿ ಅದರದ್ದೇ ನೆಕ್ಸ್ಟ್ ಸ್ಟೆಪ್ಪು. ಇಲ್ಲಿ ಅ ಸೇಮ್ ಇರತ್ತೆ, ಬಟ್ ಉತ್ತರ ಪದದಲ್ಲಿ ಏನಾಗತ್ತೆ, ಎ ಐ. ಹಿಂದೆ ಎಲ್ಲ ತನಕ ನಿಲ್ಸಿದ್ವಿ, ರು ತನಕ ನಿಲ್ಸಿದ್ವಿ. ಸೊ ಅದ್ರ ಮುಂದೆ ಬರುವಂತಹದ್ದು ಎ ಐ ಓ ಔ, ಇವುಗಳ ಬದಲಾಗಿ ಐ ಮತ್ತೆ ಔ ಬರುತ್ತೆ. ಫಾರ್ ಎಕ್ಸಾಂಪಲ್ ಏಕ ಪ್ಲಸ್ ಏಕ, ಏಕೈಕ, ಐಕಾರ ಬರ್ತಾ ಇದೆ. ಭಾವ ಪ್ಲಸ್ ಐಕ್ಯ, ಭಾವೈಕ್ಯ. ಇಲ್ಲೂ ಸಹ ನೀವು ಕಾಣಬಹುದು ಸಿಂಪಲ್ ಆಗಿರುವಂತಹದ್ದು. ಎಣ್ ಸಂಧಿ, ಇಲ್ಲಿ ತನಕ ನಾವ್ ಏನ್ ಆಟ ಆಡ್ತಾ ಇದ್ವಿ, ಇಲ್ಲಿ ಆಗಳನ್ನ ಇಟ್ಕೊಂಡಿದ್ವಿ, ಬಟ್ ಈಗ ಅದು ಚೇಂಜ್ ಆಗ್ತಾ ಇದೆ. ಇಲ್ಲಿ ಇ ಬಂತಂದ್ರೆ ಅದು ಯಕಾರ ಆಗತ್ತೆ, ಉ ಬಂತಂದ್ರೆ ವ, ಹಾಗೆ ರು ಬಂತಂದ್ರೆ ರ. ಫಾರ್ ಎಕ್ಸಾಂಪಲ್ ಅತಿ ಪ್ಲಸ್ ಉಕ್ತಿ ಅತ್ಯುಕ್ತಿ, ಮನು ಪ್ಲಸ್ ಅಂತರ ಮನ್ವಂತರ ವ, ಪಿತ್ರ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ರ. ಇಲ್ಲಿ ಸಿಂಪಲ್ ಆಗಿ ನೀವು ಕಾಣಬಹುದು. ಇನ್ನು ವ್ಯಂಜನ ಸಂಧಿಗಳು ಜಸ್ತ್ವ ಶುತ್ವ ಅನುನಾಸಿಕ, ಇದಂತೂ ಎಕ್ಸ್ಟ್ರೀಮ್ಲಿ ಈಸಿ ಆಗಿರುವಂತಹದ್ದು. ಜಸ್ತ್ವ ಅಂದ ಕೂಡಲೇ ಏನು, ಕಚಟ ತಪಗಳಿಗೆ ಗಜಡ ದಬ ಬರುತ್ತೆ. ಹೇಗೆ ನಮ್ಮ ಆದೇಶ ಸಂಧಿ ಇತ್ತಲ್ಲ ಕನ್ನಡದಲ್ಲಿ, ಅದೇ ರೀತಿ ಕಚಟ ತಪ ಗಜಡ ದಬ ಆದೇಶವಾಗಿ ಬಂದ್ರೆ ಅದು ಜಸ್ತ್ವ ಸಂಧಿ. ವಾಕ್ ಪ್ಲಸ್ ದೇವಿ ವಾಗ್ ದೇವಿ, ಕ ಬದಲಾಗಿ ಗ ಬಂದಿದೆ. ಶುತ್ವ ಸಂಧಿ ಸೇಮ್, ಇಲ್ಲಿ ಸ ಮತ್ತೆ ತ ವರ್ಗದ ಬರ್ತಾ ಇದೆ ಫಸ್ಟ್ ಟೈಮು. ಸೊ ಆ ರೀತಿ ಬಂದಾಗ ಮುಂದೇನ್ ಬರುತ್ತೆ, ಶ ಮತ್ತೆ ಚ, ಇಲ್ಲ ಹೆಸರಲ್ಲಿದೆ ಶ ಮತ್ತೆ ಚ. ಮನಸ್ ಪ್ಲಸ್ ಶುದ್ಧಿ ಮನಃಶುದ್ಧಿ. ಸತ್ ಪ್ಲಸ್ ಚಿತ್ರ ಸಚ್ಚಿತ್ರ. ಇಲ್ಲಿ ನೀವು ಲಾಸ್ಟ್ ಲೆಟರ್ ಅನ್ನ ಗಮನಿಸಬೇಕು, ಮನಸ್ ಸತ್ ಜಗತ್. ಈ ರೀತಿಯಾಗಿ ತ ಅಥವಾ ಸ ದಿಂದ ಎಂಡ್ ಆಗ್ತಾ ಇದ್ರೆ ಅದರ ಮುಂದೆ ಏನಾದ್ರೂ ಶ ಚ ಬಂತಂದ್ರೆ ಅದು ಶುತ್ವ ಸಂಧಿ ಆಗತ್ತೆ. ಕೊನೆಗೆ ಅನುನಾಸಿಕ ಸಿಂಪಲ್ಲು. ಯಾವಾಗ ಕಚ್ಚಟ ತಪಗಳಿಗೆ ಅವುಗಳೇ ಅದೇ ವರ್ಗದ್ದು ನ್ಯ ನ್ಯ ನ ನ ಮ ಬಂತು ಅಂದ್ರೆ ಅದು ಅನುನಾಸಿಕ ಸಂಧಿ ಆಗತ್ತೆ. ಇಲ್ಲಿ ನೀವು ಕಾಣಬಹುದು ದಿಕ್ ಪ್ಲಸ್ ನಾಗ ದಿಗ್ನಾಗ, ಷಟ್ಮಾಸ ಷಣ್ಮಾಸ ಆಗತ್ತೆ. ಚಿತ್ ಪ್ಲಸ್ ಮೂಲ ಚಿನ್ಮೂಲ ಆಗತ್ತೆ. ಇದು ಸ್ವಲ್ಪ ಟ್ರಿಕಿ ಇರುವಂತಹದ್ದು, ಬಟ್ ಯಾವ್ದ್ಯಾವ್ದು ಕೊನೆಗೆ ಬರ್ತಾ ಇದೆ, ಯಾವ ವರ್ಡ್ ಆಗ್ತಾ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ಈಸಿ ಪೀಸಿ ಲೆಮನ್ ಸ್ಕ್ವೀಸಿ. ಸೊ ಇದನ್ನ ಆದಷ್ಟು 5 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನವನ್ನ ಪಟ್ಟೆ, ಬಟ್ ಸ್ವಲ್ಪ ಮುಂದೆ ಹೋಯ್ತು ಅಂತ ಅನ್ಕೊಳ್ತೇನೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.